ಶಶಿಕಲಾಗೆ 4 ವರ್ಷಗಳ ಜೈಲು ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಜಡ್ಜ್ನ ಮುಂದೆ ಶರಣಾಗುವ ಮುನ್ನ ಬದಲಿ ನಾಯಕನ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಶಿಕಲಾ ತೊಡಗಿಕೊಂಡಿರೋದು. ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಶಶಿಕಲಾ ನಟರಾಜನ್ ಸಭೆಯನ್ನ ನಡೆಸ್ತಾ ಇದ್ದು, ಮುಂದಿನ ನಾಯಕನಾಗಿ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ವಿಕೆ ಶಶಿಕಲಾ ಆಯ್ಕೆ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ತಮಿಳುನಾಡಿನ ಪಿಡಬ್ಲ್ಯೂಡಿ ಸಚಿವರು ಇವರನ್ನ ಮುಂದಿನ ನಾಯಕನಾಗಿ ಶಶಿಕಲಾ ಆಯ್ಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಾಲ್ಕೈದು ಮಂದಿಯ ಹೆಸರುಗಳು ಪ್ರಸ್ತಾಪ ಆಗ್ತಾ ಇತ್ತು. ಶಶಿಕಲಾ ನಟರಾಜನ್ ಅವರ ಪತಿ ಅಥವಾ ಸಹೋದರ ಮುಂದಿನ ನಾಯಕನಾಗಬೇಕು ಅನ್ನೋ ಹೆಸರು ಕೂಡ ಕೇಳಿಬಂದಿತ್ತು. ಪಳನಿಸ್ವಾಮಿ ಹಾಗೆ ಸಂಗಟಯ್ಯನ್ ಸೇರಿದಂತೆ ಹಲವರ ಹೆಸರುಗಳು ಚರ್ಚೆಯಲ್ಲಿ ಕೇಳಿಬಂದಿತ್ತು. ಆದರೆ ಇದೀಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಬದಲಿ ನಾಯಕನ ಆಯ್ಕೆಯನ್ನ ಶಶಿಕಲಾ ನಟರಾಜನ್ ಮಾಡಿದ್ದು, ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಮುಂದಿನ ನಾಯಕನನ್ನಾಗಿ ಶಶಿಕಲಾ ನಟರಾಜನ್ ಆಯ್ಕೆ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿನ ಪಿಡಬ್ಲ್ಯೂಡಿ ಸಚಿವರಾಗಿರುವ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ತಮ್ಮ ಬಣದ ಅಂದ್ರೆ ಎಐಎಡಿಎಂಕೆ ಪಕ್ಷದ ಶಶಿಕಲಾ ಬೆಂಬಲಿತ ಬಣದ ಒಂದು ಸಭೆಯನ್ನು ನಡೀತಾ ಇತ್ತು. ಇದರಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಮುಂದಿನ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಆನಂದ್, ಮುಂದಿನ ನಾಯಕನ ಆಯ್ಕೆ ನಡೆಸಲಾಗ್ತಾ ಇದೆ, ಜೊತೆಗೆ ಸಭೆಗಳು ಸಾಕಷ್ಟು ನಡೀತಾ ಇರೋದು, ಚರ್ಚೆಯ ವಿಷಯಗಳು ಕೂಡ ಸಾಕಷ್ಟು ತ್ವರಿತ ಗತಿಯಲ್ಲಿ ಬದಲಾಗ್ತಾ ಇರೋದು. ಸೊ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಗೋಲ್ಡನ್ ಬೇ ರೆಸಾರ್ಟ್ ಒಳಗಡೆಯಿಂದ? ಸ್ಮಿತಾ, ಏನು ಅಂದ್ರೆ ಬೆಳಗ್ಗೆಯಿಂದಲೂ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಅದರಲ್ಲೂ ಕೂಡ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಶಶಿಕಲಾ ನಟರಾಜನ್ ತಮ್ಮ ಆಪ್ತ ಸಚಿವರು ಮತ್ತೆ ಬೆಂಬಲಿತ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಖುದ್ದು ಮತ್ತೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಖುದ್ದಾಗಿ ಬಂದು ಮಾಧ್ಯಮಗಳಿಗೆ ಒಂದು ಪತ್ರವನ್ನ ತೋರಿಸುವ ಮೂಲಕ ಇದೀಗ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಶಶಿಕಲಾ ನಟರಾಜನ್ ಅವರು ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಬೇಕು ಮತ್ತೆ ನನಗೆ ಶಾಸಕರ ಬೆಂಬಲ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಈಗ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ 4 ವರ್ಷ ಶಿಕ್ಷೆಯಾಗಿದೆ. ಈ ಕಾರಣಕ್ಕಾಗಿ ತಮ್ಮ ಬಣದ ನಾಯಕನನ್ನಾಗಿ ಎಡಪ್ಪಾಡಿ ವಿಧಾನಸಭಾ ಕ್ಷೇತ್ರದ ಸದ್ಯ ಪಿಡಬ್ಲ್ಯೂಡಿ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇರುವಂತ ಪಳನಿಸ್ವಾಮಿ ಅವರನ್ನ ಇದೀಗ ಆಯ್ಕೆ ಮಾಡಿದ್ದಾರೆ. ಈಗ ಮತ್ತೊಂದು ಸುತ್ತಿನ ರಾಜಕೀಯ ಬೆಳವಣಿಗೆ ಮತ್ತೆ ಶುರುವಾಗುತ್ತೆ. ಯಾಕಂದ್ರೆ ಶಶಿಕಲಾ ನಟರಾಜನ್ ಅವರು ಜೈಲಿಗೆ ಹೋದ ನಂತರದಲ್ಲಿ ಯಾರು ಆ ಬಣದ ನಾಯಕರಾಗ್ತಾರೆ, ಎಐಡಿಎಂಕೆಯ ಶಶಿಕಲಾ ನಟರಾಜನ್ ಬಣದ ಶಾಸಕಾಂಗ ಸಭೆಯ ಶಾಸಕಾಂಗ ಪಕ್ಷದ ನಾಯಕನಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು. ಖುದ್ದು ಶಶಿಕಲಾ ನಟರಾಜನ್ ಅವರ ಪತಿ ಆಗ್ತಾರಾ ಅಥವಾ ಅವರ ಸಹೋದರ ಆಗ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಅದರ ಜೊತೆಗೆ ಸಂಗೋಟಿಯನ್ ಮತ್ತೆ ಪಳನಿಸ್ವಾಮಿ ಅವರ ಹೆಸರುಗಳು ಕೂಡ ತೇಲಿ ಬಂದಿದ್ವು. ಇದೀಗ ಅಧಿಕೃತವಾಗಿದೆ, ಪಳನಿಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರುವಂತಹ ಪತ್ರವನ್ನ ಗವರ್ನರ್ಗೂ ಕೂಡ ರವಾನೆ ಮಾಡಲಾಗಿದೆ. ಆ ಪತ್ರದಲ್ಲೂ ಕೂಡ ಖುದ್ದಾಗಿ ನಮೂದು ಮಾಡಿರುವಂತದ್ದು ಮ್ಯಾಜಿಕ್ ನಂಬರ್, ಅಂದ್ರೆ ಏನು ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಶಾಸಕರ ಬೆಂಬಲ ನಮಗೆ ಇದೆ, ನಿಮ್ಮನ್ನ ಭೇಟಿ ಆಗೋದಕ್ಕೆ ನಮಗೆ ಅವಕಾಶವನ್ನ ಕೊಡಿ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡಿ ಇದೀಗ ಆ ಪತ್ರವನ್ನು ಕೂಡ ಗವರ್ನರ್ಗೆ ಕಳುಹಿಸಿಕೊಡಲಾಗಿದೆ. ಒಂದು ಕಡೆ ಶಶಿಕಲಾ ನಟರಾಜನ್ ಅವರನ್ನ ಪೊಲೀಸರು ಸರೆಂಡರ್ ಮಾಡಿಸೋದಕ್ಕೆ ಅಂದ್ರೆ ಏನು ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆ ನಡೀತಾ ಇದ್ರೆ, ಅದಕ್ಕೆ ಪ್ಯಾರಲಲ್ ಆಗಿ ಇದೀಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಿದೆ. ಮತ್ತೆ ರಾಜಕೀಯ ಚಟುವಟಿಕೆ ಕೂಡ ಬಿರುಸುಗೊಳ್ತಾ ಹೋಗುತ್ತೆ. ಏನು ಶಶಿಕಲಾ ನಟರಾಜನ್ ಅವರಿಗೆ ಕೊಟ್ಟಿರುವಂತಹ ಬೆಂಬಲವನ್ನ ಪಳನಿಸ್ವಾಮಿ ಅವರಿಗೆ ಶಾಸಕರು ಮುಂದುವರಿಸ್ತಾರ ಅನ್ನುವಂತ ಬಿಗ್ ಕ್ವಶನ್ ಮಾರ್ಕ್ ಕೂಡ ಇದೀಗ ಉಂಟಾಗುತ್ತೆ. ಒಂದು ಕಡೆ OPS ಅವರ ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ, ಸಂಭ್ರಮ ನಡೀತಾ ಇದೆ, ಇನ್ನೇನು ನಾವು ಸರ್ಕಾರವನ್ನ ಮಾಡ್ತೀವಿ, ರಚನೆ ಮಾಡ್ತೀವಿ ಅನ್ನುವಂತ ಸಂತೋಷ ಇದ್ರೂ ಕೂಡ ಈ ಕಡೆ ಶಾಸಕಾಂಗ ಪಕ್ಷದ ನಾಯಕನಾಗಿ MLAಗಳು ಆಯ್ಕೆ ಮಾಡಿರುವಂತಹ ಕಾರಣಕ್ಕಾಗಿ ತಮಿಳುನಾಡು ರಾಜಕಾರಣದಲ್ಲಿ ಈಗಲೂ ಕೂಡ ಬಿಗ್ ಕ್ವಶನ್ ಮಾರ್ಕ್ ಇದೆ. ಗವರ್ನರ್ ಯಾರನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಕೊಡ್ತಾರೆ ಅನ್ನುವಂತ ಕುತೂಹಲ ಈಗಲೂ ಕೂಡ ಮುಂದುವರಿಯುತ್ತೆ. ಸ್ಮಿತಾ,
ಎಸ್ ಆನಂದ್, ಇದರ ಜೊತೆಗೆ ಪಳನಿಸ್ವಾಮಿ ಅವ್ರಿಗೂ ಕೂಡ ಶಶಿಕಲಾ ಅವರಿಗೆ ದೊರೆತಂತ ಬೆಂಬಲ ವ್ಯಕ್ತವಾಗುತ್ತಾ ಅನ್ನೋದು, ಯಾಕಂತಂದ್ರೆ ಈಗಾಗಲೇ ಪನ್ನೀರ್ ಸೆಲ್ವಂ ಬಣದ ಕೆಲ ಶಾಸಕರು ಗೋಲ್ಡನ್ ಬೇ ರೆಸಾರ್ಟ್ ನತ್ತ ಬರ್ತಾ ಇದ್ದಾರೆ, ಶಾಸಕರ ಮನವೊಲಿಸಿ ಅವರ ಪಾಳ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದು. ಸೊ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆಯಾ? ಎಲ್ಲೊಂದ್ ಕಡೆ ಪಳನಿಸ್ವಾಮಿ ಅವರಿಗೆ ಬೆಂಬಲದ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಏನಾದ್ರೂ ಕಂಡು ಬರ್ತಿದ್ಯಾ ಸದ್ಯಕ್ಕೆ? ಈ ಕಾರಣಕ್ಕಾಗಿ ಸ್ಮಿತಾ ನಾನು ಬಿಗ್ ಕ್ವಶನ್ ಮಾರ್ಕ್ ಅನ್ನುವಂತಹ ಒಂದು ವರ್ಡ್ ಅನ್ನ ಯೂಸ್ ಮಾಡಿರುವಂತದ್ದು. ಯಾಕಂದ್ರೆ ಶಶಿಕಲಾ ನಟರಾಜನ್ ಅವರಿಗೆ 129 ಶಾಸಕರ ಬೆಂಬಲ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು. ಸ್ವತಃ ಮಾಧ್ಯಮಗಳಿಗೆ ಆ ಶಾಸಕರ ಸಂಖ್ಯೆಯನ್ನ ತೋರಿಸೋದಕ್ಕಾಗಿ ಒಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಅವರು ಆಯೋಜನೆ ಮಾಡಿದ್ರು ಮತ್ತು ಆವತ್ತು ಮಾಧ್ಯಮದವರಿಗೆ ಎಲ್ಲಾ ಶಾಸಕರನ್ನ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೇನೆ ಓ ಪನ್ನೀರ್ ಸೆಲ್ವಂ ಅವರಿಗೆ ಶಾಸಕರ ಬೆಂಬಲ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಕಳೆದೊಂದು ದಿನದ ಹಿಂದೆ 8 ಜನ ಇದ್ದಂತ ಶಾಸಕರ ಸಂಖ್ಯೆ ಇವತ್ತು ಬೆಳಂಬೆಳಗ್ಗೆ ಮತ್ತೆ 3 ಜನ ಶಾಸಕರು ತಮ್ಮ ಬೆಂಬಲವನ್ನ ಸೂಚಿಸೋದ್ರಿಂದ ಆ ಸಂಖ್ಯೆ ಏರ್ತಾ ಹೋಗ್ತಾ ಇದೆ. ಆದ್ರೆ ಶಶಿಕಲಾ ನಟರಾಜನ್ ಅವರಿಗೆ ನಿಷ್ಠರಾಗಿದ್ದಂತಹ ಶಾಸಕರು ಈಗಲೂ ಕೂಡ ಪಳನಿಸ್ವಾಮಿ ಅವರನ್ನ ಅವರು ತಮ್ಮ ಸಿಎಂ ಅಭ್ಯರ್ಥಿ ಅನ್ನುವಂಥದ್ದನ್ನ ಒಪ್ಕೊಳ್ತಾರ ಅನ್ನುವಂತ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಸಾಕಷ್ಟು ಆರೋಪಗಳಿತ್ತು, ಶಾಸಕರನ್ನ ಬಂಧಿಯಾಗಿ ಇರಿಸಲಾಗಿದೆ ಅನ್ನುವಂಥದ್ದು. ಹೀಗೆ ಒಂದು ವೇಳೆ ಏನಾದ್ರೂ ಶಾಸಕರನ್ನ ಬಂಧಿಯಾಗಿ ಇರಿಸಿರುವಂತ ಶಾಸಕರು ಹೊರಗಡೆ ಬಂದ ನಂತರದಲ್ಲಿ ಅದೇ ನಿಷ್ಠೆಯನ್ನ ಪಳನಿಸ್ವಾಮಿ ಅವರಿಗೂ ತೋರಿಸ್ತಾರ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಒಂದು ವೇಳೆ ಏನಾದ್ರೂ ಆ ಕಡೆಯಿಂದ ಈ ಕಡೆ ಜಂಪ್ ಆಗುವಂತ ಪ್ರಸಂಗ ನಡೆದ್ರೆ ಮತ್ತೆ ರಾಜಕೀಯ ಬೆಳವಣಿಗೆಗಳು ನಡೀತವೆ. OPS ಅವರು ಶಾಸಕರನ್ನ ಕರೆದುಕೊಂಡು ಬೇರೆ ಪ್ರದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಈ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ಈಗಲೂ ಕೂಡ ರಾಜಕೀಯ ಏನು ಆ ವ್ಯಾಕ್ಯೂಮ್ ಇದೆ, ಅದು ಯಾವಾಗ ಫಿಲ್ ಆಗುತ್ತೆ, ಯಾರು ಸಿಎಂ ಆಗ್ತಾರೆ ಅನ್ನುವಂತ ಪ್ರಶ್ನೆ ಈಗಲೂ ಕೂಡ ಮುಂದುವರಿಯುತ್ತೆ. ಇನ್ನೇನು ಶಶಿಕಲಾ ನಟರಾಜನ್ ಅವರು ಪೊಲೀಸರಿಗೆ ಸರೆಂಡರ್ ಆಗ್ತಾರೆ, ಅವರನ್ನ ಕರೆದುಕೊಂಡು ಹೋಗುವಂತ ಕಾನೂನು ಪ್ರಕ್ರಿಯೆಗಳು ನಡೀತವೆ. ಅದರ ಜೊತೆಗೇನೆ ಯಾರು ಸಿಎಂ ಆಗ್ತಾರೆ, ಯಾರಿಗೆ ಶಾಸಕರ ಬೆಂಬಲ ಇದೆ, ಮತ್ತೆ ಗವರ್ನರ್ ವಿದ್ಯಾಸಾಗರ್ ರಾವ್ ಯಾರಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಹ್ವಾನ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಈಗಲೂ ಕೂಡ ಮುಂದುವರಿಯುತ್ತೆ ಸ್ಮಿತಾ. ಎಸ್ ಆನಂದ್, ಇದರ ಜೊತೆಗೆ ಏನಂತಂದ್ರೆ ವಿಶೇಷ ಕೋರ್ಟ್ನ ಜಡ್ಜ್ ಸ್ಥಾನ ಖಾಲಿ ಇರೋದು, ಹೀಗಾಗಿ ಒಂದಷ್ಟು ಸಮಯಾವಕಾಶ ಸಿಗಬಹುದೇನೋ ಶಶಿಕಲಾ ಅವರಿಗೆ ಸರೆಂಡರ್ ಆಗ್ಲಿಕ್ಕೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರೋದು. ಸೊ ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಯಾವಾಗ ಆಗಬಹುದು, ಎಷ್ಟೊತ್ತಿಗೆ ಆಗಬಹುದು ಶಶಿಕಲಾ ಸರೆಂಡರ್ ಅನ್ನೋದ್ರ ಬಗ್ಗೆ? ಸ್ಮಿತಾ, ಏನು ಅಂದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಂದ್ರೆ AIADMKಯ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ನಿಂದ ಟ್ವೀಟ್ ಮಾಡಿರೋ ಪ್ರಕಾರ ಶಶಿಕಲಾ ನಟರಾಜನ್ ಅವರ ಪರವಾಗಿರುವಂತ ಲಾಯರ್ ಏನಿದ್ದಾರೆ ಅವರು ಸಮಯಾವಕಾಶವನ್ನ ಕೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಈ ಕಾರಣಕ್ಕಾಗಿಯೇ ಶಶಿಕಲಾ ನಟರಾಜನ್ ಅವರು ಸರೆಂಡರ್ ಆಗೋದಕ್ಕೂ ಕೂಡ ಒಂದಷ್ಟರ ಮಟ್ಟಿಗೆ ವಿಳಂಬ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ರೆಸಾರ್ಟ್ ನ ಒಳಭಾಗಕ್ಕೆ ಹೋಗಿದ್ದಾರೆ. IGP ರ್ಯಾಂಕ್ ನ ಇಬ್ಬರು ಆ ಪೊಲೀಸ್ ಅಧಿಕಾರಿಗಳು ರೆಸಾರ್ಟ್ ನ ಒಳಭಾಗದಲ್ಲಿದ್ದಾರೆ. ಅವರು ಸಂಪೂರ್ಣ ಅಂದ್ರೆ ಕಂಟಿನ್ಯೂಸ್ ಆಗಿ ಏನು ಕಾನೂನು ಸಲಹೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ನಡೆಯಬೇಕು, ಒಂದು ವೇಳೆ ಏನಾದ್ರೂ ಸರೆಂಡರ್ ಆಗೋದ್ರಲ್ಲಿ ವಿಳಂಬ ಆದ್ರೆ ಅಥವಾ ಕೋರ್ಟ್ ನ ತೀರ್ಪನ್ನ ಏನು ಆದೇಶವನ್ನ ಪಾಲಿಸೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಯಾವ ರೀತಿಯಾದಂತಹ ಕಾನೂನಿನ ಮೊರೆ ಹೋಗಬೇಕು ಅನ್ನುವಂತ ಕಾರಣಕ್ಕಾಗಿಯೇ IGP ರ್ಯಾಂಕ್ ನ ಇಬ್ಬರು ಅಧಿಕಾರಿಗಳು ರೆಸಾರ್ಟ್ ನ ಒಳಭಾಗದಲ್ಲಿದ್ದಾರೆ. ಒಂದು ಕಡೆ ಶಶಿಕಲಾ ನಟರಾಜನ್ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ, ಇನ್ನೊಂದು ಕಡೆ ಕಾನೂನು ತಜ್ಞರಿಂದ ಕಾನೂನು ಸಲಹೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಬಹುಶಃ ವಿಶೇಷ ಕೋರ್ಟ್ ನ ಜಡ್ಜ್ ಲೀವ್ ಅಲ್ಲಿ ಇರೋ ಕಾರಣಕ್ಕಾಗಿ ಅವರಿಗೆ ಕಾಲಾವಕಾಶ ಸಿಕ್ಕರೂ ಕೂಡ ಸಿಗಬಹುದು. ಆ ಕಾಲಾವಕಾಶ ಸಿಗುತ್ತೋ ಇಲ್ವೋ ಅಥವಾ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿ ತನಗೆ ಉರುಳಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ತರಾತುರಿಯಲ್ಲಿ ಸಭೆ ನಡೆಸಿ ಆಪ್ತ ಸಚಿವರು ಮತ್ತೆ ಶಾಸಕರ ಜೊತೆ ಸಭೆಯನ್ನ ನಡೆಸಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಿರುವಂತದ್ದು. ಆಯ್ಕೆ ಮಾಡಿದ ಬೆನ್ನಲ್ಲೇ ಎಲ್ಲಾ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದು ಮತ್ತೆ ಮ್ಯಾಜಿಕ್ ನಂಬರ್ ನಮ್ಮ ಜೊತೆ ಇದೆ ಅನ್ನುವಂತ ಸಂದೇಶವನ್ನ ವಿದ್ಯಾಸಾಗರ್ ರಾವ್ ಅವರಿಗೆ ಗವರ್ನರ್ ಅವರಿಗೆ ರವಾನಿಸಬೇಕು ಅನ್ನುವಂತ ಕಾರಣಕ್ಕೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಈಗಲೂ ಕೂಡ ಏನು ಒಂದು ಕಡೆ ರಾಜಕೀಯ ಬೆಳವಣಿಗೆಗಳು, ಇನ್ನೊಂದು ಕಡೆ ಪೊಲೀಸರಿಗೆ ಅವರು ಸರೆಂಡರ್ ಆಗುವಂತದ್ದು ಮತ್ತೆ ಅವರನ್ನ ಕರೆದುಕೊಂಡು ಹೋಗುವಂತ ಎಲ್ಲಾ ಕ್ರಿಯೆಗಳಿಗೂ ಕೂಡ ಒಂದಷ್ಟರ ಮಟ್ಟಿಗೆ ಸಮಯ ಬೇಕಾಗುತ್ತೆ. ಅಧಿಕೃತ ಮೂಲಗಳು ಅದರಲ್ಲೂ ಕೂಡ ಪೊಲೀಸ್ ಮಾಹಿತಿ ಬಂದ ನಂತರದಲ್ಲೇ ಯಾವ ರೀತಿಯಾಗಿ ಶಶಿಕಲಾ ನಟರಾಜನ್ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಿದೆ ಸ್ಮಿತಾ. ಧನ್ಯವಾದ ಆನಂದ್ ಮಾಹಿತಿಗಾಗಿ.